ಪಾಪು ಕಕ್ಕ ಮಾಡಿದೆ ಅದರಲ್ಲಿ. ಬೆಳಿಗ್ಗಾದ್ರೆ ಹೆಂಗಾಗ್ಲಾಗ್ಬಿಟ್ಟಲ್ಲ ಪೂಜೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಲಾಸ್ಟ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಹಿಂದಿನ ದಿನನೇ ಇಡ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಬ್ಯಾಟರ್ನ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಮಾಡೋಣ ಅಂತ. ಸೊ ಬೆಳಿಗ್ಗೆ ಒಂದ್ಸರಿ ಪ್ರಾಪರಾಗಿ ಈ ಥರ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ರೈಸ್ ಅಷ್ಟೇ ಮಾಡಿಕೊಂಡು ತಿನ್ಕೊಂಡ್ರೆ ಆಗ್ಬಿಡುತ್ತೆ. ಯಾಕಂದರೆ ಬೆಳಿಗ್ಗೆ ಸಾಂಬಾರು ಆಗ್ಬಿಟ್ಟಿರುತ್ತೆ. ನಮ್ಮನೇಲಂತೂ ಇಡ್ಲಿ ಮಾಡಿದ್ರೆ 2-3 ಹೊತ್ತು ಇದೆ ತಿನ್ನೋದ್ರೆ ತಿನ್ನೋಕ್ಕೆ ಇಷ್ಟ ಆಗ್ಬಿಡುತ್ತೆ ನನಗಂತೂ. ಎಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ವಿ. ತುಂಬ ಸಿಂಪಲ್ ಆಗಿರುತ್ತೆ. ಇಡ್ಲಿ ಜೊತೆ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ, ಹುರ್ಗಡ್ಲೆ ಮತ್ತು ಕೊಬ್ಬರಿ, ಒಣ ಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನ ಚೆನ್ನಾಗಿ, ಮೆಣಸಿನ್ಕಾಯಿ ಎಲ್ಲ ಬೇಕಿದ್ರೆ ಗ್ರೀನ್ ಚಿಲ್ಲಿನೂ ಹಾಕ್ಬೋದು. ಬಟ್ ಸಿರಿಗೆ ಇನ್ನೂ ಹಸಿಮೆಣಸಿನ್ಕಾಯಿ ಎಲ್ಲ ಕೊಡಬಾರ್ದಲ್ಲ, ಫೀಡಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ. ಸೊ ಹಾಗಾಗಿ ಜಸ್ಟ್ ಡ್ರೈ ಮೆಣಸಿನ್ಕಾಯಿ ರೆಡ್ದಷ್ಟೇ ಆ್ಯಡ್ ಮಾಡ್ಕೊಂಡಿರೋದು. ಅದಿಷ್ಟು ಸ್ವಲ್ಪ ಒಂದೇ ಸ್ಪೂನಲ್ಲಿ ಎಲ್ಲ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣು, ಉಪ್ಪು ಹಾಕಿ ಮಿಕ್ಸಿಗೆ ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಹಾಗೆ ಅಮ್ಮ ಸಾಂಬಾರು ಮಾಡಿದರು. ಅಮ್ಮ ಮಾಡೋ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದಕ್ಕೆ ಇನ್ನು ಪೊಟ್ಯಾಟೊ, ಕ್ಯಾರೆಟ್ ಎಲ್ಲ ಪೊಟ್ಯಾಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ಹಾಕೋರು, ಬಟ್ ಅದೇ ಮತ್ತು ಸಿರಿನೂ ತಿನ್ನಂಗಿಲ್ಲಲ್ಲ. ಸೊ ಹಾಗಾಗಿ ಅದು ಸ್ಕಿಪ್ ಮಾಡಿದ್ದಾರೆ. ಸೊ ಚಟ್ನಿ ಅಥವಾ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಗುತ್ತೆ. ಇಡ್ಲಿ ಕೂಡ ರೆಡಿ, ಇದ್ರ ಜೊತೆ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಯಾನ ಕೂಡ ಎದ್ಬಿಟ್ಟು ಬಂದ್ಲು. ಏನು ಕುಡಿತಿದ್ಯಮ್ಮ ತೋರಿಸು. ಏನದು? ಸೊ ಆಚೆ ಬಾಲ್ಕನಿಲಿ ಲೈವ್ ಆಗಿ ನಿಮಗೆ ಸೌಂಡ್ ಕೇಳಿಸಿದೆ. ಎಷ್ಟು ಬರ್ಡ್ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತಲ್ಲ, ಆ ಥರ ಕೇಳಿಸ್ಕೊತಾ ಇದ್ರೆ ಎಷ್ಟೋ ಒಂಥರ ಮೈಂಡ್ ಕಾಮ್ ಆಗಿರುತ್ತೆ. ನನಗಂತೂ ಇಷ್ಟ ಆಗುತ್ತೆ ಆ ಥರ ಸೌಂಡ್ ಕೇಳೋಕ್ಕೆಲ್ಲ, ತುಂಬ ಇಷ್ಟ ಆಗುತ್ತೆ. ಸೊ ಯಾಕೋ ತುಂಬ ದಿನದಿಂದ ಕೂಡ ಅನಿಸ್ತಾ ಇದೆ ಎಲ್ಲಾದರೂ ಥರ ನೇಚರ್ ಮಧ್ಯೆ ಹೋಗಿ ಸ್ಟೇ ಮಾಡಬೇಕು ಅಂತ. ಒಂಥರ ಅಟ್ಲೀಸ್ಟ್ 2 ದಿನ ಆಗಿಲ್ಲ ಅಂದರೂ 1 ದಿನ ಆದರೂ ಹೋಗಿ ಸ್ಟೇ ಮಾಡಬೇಕಂತ ಅನಿಸ್ತಾ ಇದೆ. ಕಿರಣ್ ಕದೆ ಹೇಳ್ತದೆ ಎಲ್ಲಾದರೂ ನೇಚರ್ ಇರೋ ಕಡೆ ಆ ಥರ ಎಲ್ಲ ಮಸ್ತ್ ಚೆನ್ನಾಗಿರೋ ಸ್ಟೇ ಮಾಡೋಣ ಅಂತ. ಸೊ ನೋಡೋಣ, ಅದು ಆದಷ್ಟು ಬೇಗ ಮಾಡಬೇಕು. ಇವಾಗ ಸದ್ಯಕ್ಕಂತೂ ಆ್ಯಕ್ಚುಲಿ ಆಗೋದಿಲ್ಲ. ಇದಾದಮೇಲೆ ಇನ್ನೂ ನಾಮಕರಣ ಕೂಡ ಇದೆ ಪಾಪುದು. 16 ದಿನದಕ್ಕೇ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಬಟ್ 16 ಡೇಸ್ಗೆ ಆಗಿಲ್ಲ, ಸ್ವಲ್ಪ ದೋಷ ಎಲ್ಲ ಬಂದಿದೆ ಅಂದ್ಬಿಟ್ಟು ಒಂದಷ್ಟು ಪೂಜೆ ಎಲ್ಲ ಮಾಡ್ಸೋಕ್ಕಿದೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗೆ ಮಾಡೋಣ ಅಂತ ಅಂದ್ಕೊಂಡಿರೋದು. ಸೊ ಅದು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಮದುವೆ ವ್ಲಾಗ್ಸ್ ಕೂಡ ಕೇಳ್ತಾ ಇದ್ರಿ, ಅದು ನೆಕ್ಸ್ಟ್ ಆದಷ್ಟು ಅದನ್ನು ಬೇಗ ಶೇರ್ ಮಾಡ್ತೀನಿ. ಹಾಗೆ ತುಂಬ ಜನ ಪಾಪು ಫೇಸ್ ರಿವೀಲ್ ಮಾಡಿ ಅಂತ ಎಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಸೊ ಸದ್ಯಕ್ಕೆ ಗೊತ್ತೇ ಇದೆಲ್ಲ, ಫೇಸ್ ಎಲ್ಲ ರಿವೀಲ್ ಮಾಡೋಕ್ಕೆ ಯಾರೂ ಅಲೋ ಮಾಡೋದಿಲ್ಲ. ಏನದು ಕೂಡ ನಾವು 3 ತಿಂಗಳವರೆಗೂ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಸೊ ಅದೊಂದು ಇರುತ್ತಲ್ಲ, ಈ ಥರ ಮನೇಲಿ ದೊಡ್ಡವರೆಲ್ಲ ಹೇಳ್ತಾರೆ ಬೇಡ ದೃಷ್ಟಿ ಆಗುತ್ತೆ ಅಂತೆಲ್ಲ. ಸೊ ಹಾಗಾಗಿ ಅದೇ ಒಂದು ರೀಸನ್ಗೆ. ಸೊ ಇನ್ ಕೇಸ್ ಅವ್ರು ರಿವೀಲ್ ಮಾಡಬೇಕಂದ್ರೆ ಸಿರಿನೇ ನನ್ನ ತಂಗಿನೇ, ಅವಳದು ಪ್ರೊಫೈಲ್ ಏನಿದೆ ಅವಳರಲ್ಲಿ ಫೇಸ್ ರಿವೀಲ್ ಮಾಡ್ತಾಳೆ. ಸೊ ಆದಷ್ಟು ಬೇಗ ಮಾಡ್ಬೋದು. ಸೊ 3 ಮಂತ್ಸ್ವರೆಗೂ ಅಂತೂ ನಾನಂತೂ ಮಾಡಿರಲಿಲ್ಲ. ಸೊ ಗೊತ್ತಿಲ್ಲ, ನಾನು ಏನು ಹೇಳೋಕ್ಕಾಗಲ್ಲ ಆ ಕಮೆಂಟ್ಗೆ. ಸೊ ಸ್ವಲ್ಪ ದಿನದಲ್ಲಿ ರಿವೀಲ್ ಮಾಡ್ತಾರೆ. ಬಟ್ ನಾವು ಹುಟ್ಟಿದಾಗ ಸೇಮ್ ನೋಡೋಕ್ಕೆ ನಮ್ಮ ತಂಗಿ ಥರ ಸಿರಿ ಥರನೇ ಇದ್ದಿದ್ದು. ಐಬ್ರೋಸ್ ಎಲ್ಲ ಸ್ವಲ್ಪ ಅಟ್ಯಾಚ್ ಆಗಿ ಆ ಥರ ಎಲ್ಲ ಹುಟ್ಟಿದಾಗ ಆ ಥರ ಇದ್ದಿದ್ದು. ಬಟ್ ಇವಾಗ ನೋಡಿದ್ರೆ ಆಕಾಶ್ ಥರನೇ ಕಾಣಿಸ್ತಾ ಇದೆ. ಸೊ ಒಂದೊಂದು ದಿನ ಒಂದೊಂದು ಥರ ಪಾಪು ಚೇಂಜ್ ಆಗ್ತಾನೆ ಇರುತ್ತೆ. ಒಂದ್ಸರಿ ಸಿರಿ ಥರ, ಒಂದ್ಸರಿ ಆಕಾಶ್ ಥರ, ಒಂದೊಂದು ಸರಿ ನಮ್ಮಮ್ಮ ಇವತ್ತೇನೋ ಹೇಳ್ತಾ ಇದ್ರು ಸೇಮ್ ಮಂಜುನು ಹಿಂಗೆ ಇದ್ದಿದ್ದು, ಮಂಜು ಥರನೇ ಕಾಣ್ತಾ ಇದೆ ಪಾಪು ಫೇಸ್ ಎಲ್ಲ ಅಂತ. ಸೊ ಹಂಗೆ ದಿನ ದಿನ ಚೇಂಜ್ ಆಗ್ತಾ ಇರ್ತಾರೆ. ಎಲ್ಲರೂ ವಂಶದ ಲುಕ್ ಎಲ್ಲ ಬಂದ್ಬಿಡುತ್ತೆ ಒಂದ್ಸರಿ, ಆ ಥರ ಅನಿಸ್ಬಿಡುತ್ತೆ. ಸೊ ನನಗೆ ಈ ಥರ ರವೆಯಿಂದ ಮಾಡಿರೋ ಇಡ್ಲಿನೇ ತುಂಬ ಇಷ್ಟ ಆಗುತ್ತೆ. ಆಚೆ ಹೋದಾಗ ತಟ್ಟೆ ಇಡ್ಲಿ ಸಿಗುತ್ತಲ್ಲ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಇಷ್ಟ ಆಗಲ್ಲ. ಬಟ್ ನಾನು ಮೈಸೂರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಸಿಗುತ್ತಲ್ಲ ತಟ್ಟೆ ಇಡ್ಲಿ ಬಿಡದಿಲಿ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಮೇಲೆ ಬೆಣ್ಣೆ ಎಲ್ಲ ಹಾಕ್ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಹಾಗೆ ಟೀ ಕೂಡ ಮಾಡ್ಕೊಂಡಿದ್ದೆ. ಯಾನ ಕಿತಾಪತಿ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ. ಯಾ ಏನು ಮಾಡ್ತಿದ್ಯಾ? ಏನು ತೊಳಿತಿದ್ಯಾ? ಏನು ಯಾರ್ದು ಬಟ್ಟೆ?
ಪಾಪು ಕಕ್ಕ ಮಾಡಿದೆ ಅದರಲ್ಲಿ. ಅಲ್ಲೇ ತೊಳಿತೀಯಾ? ಆದರೂ ಶೂ ಮತ್ತೆ ಕಕ್ಕ ಶೂ ಮಾಡಿದೆ, ಕಕ್ಕ ಮಾಡಿದೆ. ಕಕ್ಕ ಎಲ್ಲ ಭಯ ಐತೆ ನನಗೆ. ಮತ್ತೆ ಕಾಲ್ ಕೆಳಗೆ ಬಂದ್ರೆ ಕಕ್ಕ ಮೇಲೆ ಕಾಲು ಇಟ್ಬಿಡ್ತೀನಿ ಅಂತ ಭಯ ನನಗೆ. ಕಕ್ಕ ಮೇಲೆ ಕಾಲು ಇಟ್ಬಿಡ್ತೀನಿ ಅಂತ ಭಯ ಅಂತ. ನನಗೂ ಬೇಕದು. ಉಜ್ಜಿ ನೀನು ಉಜ್ಜುಜ್ಜಿ ಇಲ್ಲೇ ಇಡು, ಅದ್ರ ಬಕೆಟಲ್ಲಿ ಹಾಕ್ಬೇಡ. ಕೊಡೋದಿ ನನಗೆ. ಇವಾಗ ನೋಡ್ರಿ, ಪಾಪುಗೆ ಸ್ನಾನ ಮಾಡಿಸಿದ್ವಲ್ಲ, ಸೇಮ್ ನನಗೆ ಹಂಗೆ ಮಾಡಿಸು ಅಂತ ಬಂದು ಮಲಗಿರೋದು. ನೀನು ಮಲಗಿದ್ರೆ ಜಾಗನೇ ಸಾಕಾಗಲ್ಲ. ಅಯ್ಯ ನೀರು ಬಿಡ್ಬೇಕಂದ ನಾನು ಪಾಪುಗೆ ನೀರು ಬಿಟ್ಟಿದ್ನಲ್ಲ, ಆಮೇಲೆ ಮಸಾಜ್ ಮಾಡಿಂದೆ ನೀರು ಬಿಡೋದು. ಅವಾಗ ಸಣ್ಣ ಪಾಪು ಇದ್ದಾಗ ಹಿಂಗೆ ಮಾಡಿಸ್ತಾ ಇದ್ದಿದ್ದು. ಅವಾಗ ನೀನು ಹೆಂಗೆ ಮಾಡ್ತಿದ್ದೆ? ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಸ್ನಾನ. ನೀರು ಹಾಕಿ ಹಿಂಗೆ ದುಡ್ಡು ನಾನು ನೀರು ಹಾಕ್ಬೇಕು. ನೀರು ಹಿಂಗೆ ಆದ್ಮೇಲೆ ಮಲ್ಸೇನ ಉಶ್ ಅಂತ ಹಾಕ್ಬಿಡು. ನೀನೇನು ಸಣ್ಣ ಪಾಪ? ಸಣ್ಣ ಪಾಪು ಮತ್ತೆ ನೋಡು. ಹಾಂ, ಸ್ಕೂಲ್ಗೆ ಹೋಗ್ತೀಯ ನಾನು 2 ಮಂತ್ಸಲ್ಲಿ. ಮಧ್ಯಾಹ್ನ ಊಟಕ್ಕೆ ಅಂತ ಸಿರಿಗೆ ಮೆಂತ್ಯ ಸೊಪ್ಪು ಬರ್ತಾ ಅದರಿಂದ ಫ್ರೈ ಮಾಡಿ ಕೊಡ್ತಾ ಇದ್ದೆ. ಅನ್ನ ಸಾಂಬಾರು ಮತ್ತು ಸೈಡ್ಗೆ ಮೆಂತ್ಯ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ಒಣಮೆಣಸಿನ್ಕಾಯಿ ಹಾಕಿ ಈ ಥರ ಫ್ರೈ ಮಾಡಿ ಕೊಡೋದ್ರಿಂದ ಫೀಡಿಂಗ್ ಮಾಡೋರಿಗೆ ತುಂಬ ಒಳ್ಳೆಯದಾಗುತ್ತೆ, ಹಾಲು ಚೆನ್ನಾಗಿ ಬರುತ್ತೆ ಅಂತ. ಪೊಲೀಸ್ ಥರ ಕಾಣ್ತಿದ್ಯಾ? ನೈಸ್, ಸೂಪರ್ ಹಾಕ್ಕೊಂಡಲ್ಲಮ್ಮ ಡ್ರೆಸ್ಸು. ನೈಸ್ ನೈಸ್. ಮಧ್ಯಾಹ್ನಕ್ಕೆ ಊಟ ಎಲ್ಲ ಆಯಿತು. ಹಾಗೆ ನುಗ್ಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ, ಚಿಕ್ಕ ಚಿಕ್ಕದಾಗಿದೆ, ಎಲೆಗಳೆಲ್ಲ ಎಳೆಯದಾಗಿದೆ. ಈ ಥರ ಇದ್ದರೆ ಕಹಿ ಜಾಸ್ತಿ ಆಗಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ದಾಲ್ ಕೂಡ ಮಾಡ್ಬೋದು, ಸೈಡ್ಗೆ ಫ್ರೈ ಮಾಡ್ಕೊಂಡು ತಿನ್ಬೋದು. ಇನ್ನು ಏನೋ ಫುಲ್ ಬ್ಯುಸಿ ಆಗಿಬಿಟ್ಟಿದ್ಲು ಫ್ರೆಂಡ್ ಜೊತೆ ಆಟ ಆಡ್ಕೊತ. ಅದಾದಮೇಲೆ ನಾನು ಅಮ್ಮ ಮತ್ತು ಏನೋ ಆಟೋ ಬುಕ್ ಮಾಡಿಕೊಂಡು ಅಲ್ಲಿದ್ದ ಪಾಪುಗೆ ಅಂತ ನಾಮಕರಣ ಇನ್ನೇನು ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ಪಾಪು ಕೊಡೋಣ ಅಂದ್ಬಿಟ್ಟು ಒಂದಷ್ಟು ಐಟಮ್ಸ್ ತೊಗೊಳ್ಳೋಣ ಅಂತ ಬಂದಿದ್ವಿ, ಜ್ಯುವೆಲ್ರೀಸ್ ತೊಗೊಳ್ಳೋಣ ಅಂತ. ಈ ರಿಂಗ್ ನೋಡಿ ಪುಟಾಣಿಯಾಗಿ ಕಾಲು ಇರೋದು ಅಂತ, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಸಿಲ್ವರ್ ರಿಂಗ್ ಒಂದು ತೊಗೊಂಡ್ವಿ ಮತ್ತು ಗೋಲ್ಡ್ ರಿಂಗ್ ಒಂದು ತೊಗೊಂಡ್ವಿ, ಉಡ್ದಾರ ಒಂದು, ಕಾಲ್ಗೆ ಹಾಕೋ ಖಡ್ಗ ಒಂದು, ಕೈಗೆ ಹಾಕೋದೊಂದು, ಮತ್ತು ಬಟ್ಲು ಒಂದು ತೊಗೊಂಡ್ವಿ, ಅದಕ್ಕೆ ಒಂದು ಸ್ಪೂನ್ ಒಂದು, ಮತ್ತು ಲಿಂಗಪ್ಪ ಅದಕ್ಕೊಂದು ಸರ ಒಂದು. ಇಷ್ಟು ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ ಎಲ್ಲ ಪಾಪುಗೆ ಅಂತ ನಾಮಕರಣಕ್ಕೆ. ಸೊ ಎಲ್ಲ ತೊಗೊಂಡಾಯ್ತು. ಹಾಗೆ ನಾನು ನೋಡ್ತಾ ಇದ್ದೆ ನೋಸ್ ಪಿನ್ ಎಲ್ಲ ಹೆಂಗಿದೆ, ಇಯರ್ ಸ್ಟಡ್ ನೋಡೋಣ ಇಯನಾಗಿ ಹೆಂಗಿದೆ ಅಂತ. ಇದೆರಡು ಇಯರ್ ಸ್ಟಡ್ಗೆ 10,000 ಏನು ಹೇಳಿದ್ರು, ಕಾಸ್ಟ್ಲಿ ಆಗಿಬಿಟ್ಟಿದೆ ಬಂಗಾರ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಇನ್ನು ಸ್ವಲ್ಪ ದಿನ ಕಮ್ಮಿ ಆಗುತ್ತೆ ಅಂತಲೂ ಹೇಳಿದ್ದಾರೆ, ನೋಡೋಣ. ಇಯನಾಗಿ ಆ್ಯಕ್ಚುಲಿ ನಾನು ಇವಾಗ ಮುರಿ ಅಂತ ಹೇಳ್ತೀವಿ, ಅದು ಫಸ್ಟ್ ಚುಚ್ಚಿದ್ದು, ಅದು ತೆಗೆಸ್ಬಿಟ್ಟು ಸ್ಟಡ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಯಾವಾಗಾದರೂ ಆದಷ್ಟು ಬೇಗ ಮಾಡಬೇಕು. ಅವಳಿಗೆ ನಾನು ನಾರಿದಟ್ಟಿ ಮಾಡೋದಿದೆ, 4 ವರ್ಷದೊಳಗಡೆ ನಾರಿದಟ್ಟಿ ಮಾಡೋದಿದೆ ಅಲ್ವಾ, ಸೊ ಅದಕ್ಕೂ ಮುಂಚೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈ ಜುಲೈ ಬಂದರೆ ಅವಳದು ಬರ್ಡೇ ಬರುತ್ತಲ್ಲ, ಅದಕ್ಕಿಂತ ಮುಂಚೆನೇ ಮಾಡಬೇಕು ನಾರಿದಟ್ಟಿನ. ಸೊ ಹಾಗಾಗಿ ನೋಡೋಣ, ಡೇಟ್ ಎಲ್ಲ ಫಿಕ್ಸ್ ಬೇಗ ಮಾಡ್ಕೋಬೇಕು, ಆದಷ್ಟು ಬೇಗ ಹೋಗಿ ಅವಳಿಗೆ ಕಿವಿ ಸ್ಟಡ್ ಏನಿದೆ ಅದು ಕೂಡ ರೆಡಿ ಮಾಡ್ಕೋಬೇಕು. ಅಲ್ಲಿದ್ದ ಸೀದಾ ಮನೆ ಕಡೆ ಬಂದ್ವಿ. ಅಮ್ಮ ಆನ್ ದ ವೇನೆ ಅಲ್ಲೇ ಇಳ್ಕೊಬಿಟ್ರು, ನಮ್ಮ ತಮ್ಮ ಬಂದು ಪಿಕಪ್ ಮಾಡ್ಕೊಂಡು ಹೋದ್ರು ಅಮ್ಮನ. ಸೊ ನಾನು ಮತ್ತೆ ಏನ ಮನೆ ಕಡೆ ಬಂದ್ವಿ. ಇವಾಗ ಅವಳಿಗೆ ಆರಾಮಾಗಿ ಬಂದಿದ ತಕ್ಷಣ ಸ್ಲಿಪ್ಪರ್ಸ್ನ ಬಿಟ್ಟು ನೀಟಾಗಿ ಅವಳದೇ ಒಂದಷ್ಟು ಜಾಗ ಮಾಡಿಬಿಟ್ಟಿದ್ದೀನಿ. ಅವ್ಳ ಸ್ಲಿಪ್ಪರ್ಸ್ ಎಲ್ಲ ಇಡೋದಕ್ಕೆ ನೀಟಾಗಿ ಎಷ್ಟು ಚೆನ್ನಾಗಿ ಎತ್ತಿಡ್ತಾಳೆ. ತುಂಬ ಖುಷಿ ಆಗುತ್ತೆ ಡೈಲಿ ಈ ಥರ ಫಾಲೋ ಮಾಡಿದ್ರೆ, ನೀಟಾಗಿರುತ್ತೆ ಎಲ್ಲ. ಸೊ ಇನ್ನು ಮನೆಗೆ ಬಂದಿದ್ದೀವಿ, ಕಿರಣ್ಗೆ ಐಡಿಯಾ ಎಲ್ಲ ನಾವು ಮನೆಗೆ ಬರೋದು. Oi. 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 Yo.
ಇನ್ನು ಮಗಳು ಬಂದಮೇಲೆ ಇನ್ನು ಹೆಂಡ್ತಿ ಬೇಕಾಗೋದಿಲ್ಲ, ನಮ್ಮ ಕಡೆ ನೋಡೋದು ಇಲ್ಲ. ಅಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.